ಅಣ್ಣ ಶ್ರೀನಾಥ್ ರೆಡಿನಾ? ಬೇಗ ಬೇಗ ನಡಿ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಆದ್ರೂ ಅಮೆರಿಕ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್. ಥ್ಯಾಂಕ್ಸ್. ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ಗೂ ಹೋಗಕ್ಕಾಗಲ್ಲ. ಮನ್ಸ್ನಲ್ಲಿ ಅನ್ಕೊಂಡಿದ್ದು ಹಂಗೆ ಹೇಳ್ತಾವ್ರಲ್ಲ. ಅಮೆರಿಕಾಗ ಇವಾಗ ನಾವು ಹೋಗ್ತಾ ಇಲ್ಲ, ಮತ್ತೆ ಮುಖ್ಯವಾದ ಕೆಲಸದ ಮೇಲೆ ಮುಖ್ಯವಾದ ಜಾಗ ಹೋಗ್ತಾ ಇದೀವಿ. ನಡಿ. ನಮ್ಮಮ್ಮ ನನಗೊಂದು ಹೆಣ್ಣು ನೋಡಿ ಓಕೆ ಮಾಡಿದ್ದಾರೆ. ನಾನು ಹೋಗಿ ನೋಡ್ಬಿಟ್ರೆ ಫಿಕ್ಸ್ ಆಗ್ಬಿಡುತ್ತೆ ಮ್ಯಾರೇಜ್. ನಾವು ಹೋಗ್ತಾ ಇರೋದು ಒಂದು ಹೆಣ್ಣು ನೋಡೋಕೆ. ಇವರು ಡಾಕ್ಟ್ರಾ ಮ್ಯಾರೇಜ್ ಬ್ರೋಕರ್? ನೀನ್ ಅನ್ಕೊಂಡಾಗಲ್ಲ, ನಾ ಡಾಕ್ಟ್ರೆ. ಸಾರಿ ಡಾಕ್ಟ್ರೆ. ಡಾಕ್ಟ್ರೆ, ಆ ಹೆಣ್ಣು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ? ಆ ಕಡೆಯಿಂದ ಓಕೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಯಾಕೆ ಡಾಕ್ಟ್ರೆ, ಆ ಹುಡುಗಿ ಅಷ್ಟು ಖರಾಬ್ ಆಗಿದೆ? ಏನ್ ಅನ್ಕೊಂಡಿದ್ಯೋ? ಅವಳು ಸುರಸುಂದರಿ. ಸುರ ಸುಂದರಿನ? ಹಂಗಾರ ಒಂದ್ ಕೈ ನೋಡೇ ಬಿಡ. ನಡೀರಿ ಡಾಕ್ಟ್ರೆ. ಬಂದೆ. ಡಾಕ್ಟ್ರೆ, ಆ ಸುರಸುಂದರಿಗೆ ವಯಸ್ಸು ಎಷ್ಟು? 125 ವರ್ಷ. ಯಾಕೆ ಡಾಕ್ಟರ್ ಈ ಸ್ಪೀಡು? ಆ 125 ವರ್ಷದ ಹುಡುಗಿ ಯಾರ ಜೊತೆ ಓಡೋಗ್ಬಿಡ್ತಾರ? ಅವ್ರು ಓಡಿಸ್ಕೊಂಡು ಹೋಗೋದಿಲ್ಲ, ಅವರೇ ನಮ್ಮನ್ನು ಓಡಿಸ್ತಾರೆ. ನಮ್ಮನ್ನೇ ಓಡಿಸ್ತಾರ? ಡಾಕ್ಟ್ರೆ, ಡಾಕ್ಟ್ರೆ, ನಂಗೆ ಆ ಮರ ಅಳ್ಳಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಅಯ್ಯೋ, ಮರ ನ್ಯಾಷನಲ್ ಪರ್ಮಿಟ್. ಏನೋ ಮಾಡ್ತಿದ್ಯಾ? ಬಲಗಾಲ ಹಿಡ್ಕೊಂಡಿದ್ದೀನಿ. ನೀನ್ ಅದನ್ನ ಹಿಡ್ಕೊಂಡಿದ್ರೆ ನಾನು ಬ್ರೇಕ್ ಹೆಂಗ್ ಹಾಕ್ಲಿ? ಕಾಲ್ ಬಿಡು. ಮತ್ತೇನ್ ಹಿಡ್ಕೊಳ್ಳಿ ಡಾಕ್ಟ್ರೆ ಬೈಕ್ಕೆ? ಮಾಡ್ತಾ ಇದ್ದೀರಾ? ಅಯ್ಯೋ ಅಯ್ಯೋ ಹೈ ಟೆನ್ಷನ್ ವೈರ್ ಟಚ್ ಆದ್ರೆ ನಮ್ಗೆ ಟೆನ್ಷನ್. ಅಮ್ಮ, ಈ ನಿನ್ ಮಗನ್ ಬ್ಯೂಟಿಫುಲ್ ಫೇಸ್ ನಿನ್ ಸಿಗಲ್ಲ, ಫಿಕ್ಸ್. ಅದು ಏರ್ಸೆಲ್ ಬೋರ್ಡ್. ನಮ್ಮ ಮಮ್ಮಿಗೆ ನಾ ಟೆಲಿಪತಿಲ್ ಮೆಸೇಜ್ ಕಳಿಸ್ತೆ. ಓಹೋ, ಟೆಲಿಪತಿ. ಮನಸ್ಸಿನಿಂದ ಮನಸ್ಸಿನ ಮೇಲೆ. ಅದಕ್ಕೆ ನೀನ್ ಯಾಕೋ ಕೂಕೋತ್ಯಾ? ಅದನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ. ನಾನು ಎದುರುಕೊಂಡು ಪ್ಯಾಂಪರ್ಸ್ ಮೇಲೆ ಪ್ಯಾಂಪರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಟಾಪ್ ಟು ಬಾಟಮ್ ಓದ್ಕೊಂಡು ಟ್ರ್ಯಾಕ್ಟರ್ ತರ ಗೊರ್ಕೆಸು ನೋಡ್ಕೊಂಡು ಮಲಗಿದ್ದೀರಾ ಡಾಕ್ಟ್ರೆ? ಡಾಕ್ಟ್ರೆ, ಡಾಕ್ಟ್ರೆ, ಮಲಗಿದ್ದೀರಾ? ನಿದ್ರೆ ಮಾಡ್ತಾ ಇದ್ದವ್ರನ್ನ ತಟ್ಟೆಪ್ಸಿ ನಿದ್ರೆ ಮಾಡ್ತಿದ್ದೀರಾ ಅಂತ ಕೇಳ್ತೀಯನೋ ಮುಟ್ಟಾಳ? 12 ಸಲ ಗಂಟೆ ಹೊಡಿತು, ಕೇಳಿಸ್ತಾ? 12 ಗಂಟೆಗೆ 12 ಸಲ ಗಂಟೆ ಹೊಡೆದು 13 ಸಲ ಹೊಡೆಯುತ್ತೇನೋ? ಸುಮ್ಮನೆ ಪ್ರಾಣ ತೆಗಿಬೇಡ, ಬಿದ್ಗೋ. ಡಾಕ್ಟ್ರೆ, ಡಾಕ್ಟ್ರೆ, ನಂಗೊಂದು ಸ್ಮಾಲ್ ಡೌಟು. ಏನು? ನನಗ್ ಮದ್ವೆ ಆಗತ್ತಾ? ಖಂಡಿತ ಆಗತ್ತೆ. ಆ ನಂಬಿಕೆ ನನಗಿದೆ. ಮಕ್ಕಳು? ಆ ನಂಬಿಕೆ ನಿನ್ಗಿರ್ಬೇಕು. ಅಯ್ಯೋ, ನಂಬಿಕೆ ಎಲ್ಲಿಂದ ಬರುತ್ತೆ? ಈ ಮನೆ ವಾತಾವರಣ ನೋಡ್ತಿದ್ರೆ ನನ್ನ ಜೀವಕ್ಕೆ ಗ್ಯಾರಂಟಿ ಇಲ್ಲ. ನಾನೇ ಇಲ್ಲ ಅಂದಮೇಲೆ ಮದುವೆಯಲ್ಲಿ ಮಕ್ಕಳಲ್ಲಿ ಅಷ್ಟೇ ಯಾಕೆ ಆ ಕನ್ನಡಿ ಒಳಗೆ ನನ್ನ ಬ್ಯೂಟಿಫುಲ್ ಫೇಸ್ ನೋಡ್ತಿದ್ರು ಡ್ರಾಕುಲ ತರ ಕಾಣಿಸ್ತಾ ಇದೆ ಡಾಕ್ಟ್ರೇ. ನಿನ್ ಹಾಗೆ ಒಬ್ಬ ಹೇತಲಾಂಡಿ ನಂತರ ಒಬ್ಬ ಧೈರ್ಯಶಾಲಿ ಹತ್ರ ಒಂದು ಪಂದ್ಯ ಕಟ್ಟದ. ಏನಂತ? ರಾತ್ರಿ ಸ್ಮಶಾನಕ್ಕೆ ಹೋಗಿ ಸಮಾಧಿ ಮೇಲೆ ಒಂದು ಮೊಳೆ ಹೊಡೆದ್ ಬರ್ತೀಯ ಅಂತ. ಗೋಡೆಯಲ್ಲಿ ಮಳೆ ಹೊಡೆಯಕ್ ಆಗ್ತಿರ್ಲಿಲ್ವಾ? ಸಮಾಧಿಗೆ ಹೊಡಿಬೇಕಿತ್ತ? ಮೊದಲು ಕತೆ ಕೇಳೋ. ಹೇಳಿ ಡಾಕ್ಟ್ರೆ. ಮೊಳೆ ಹೊಡೆದ್ನಾ? ಮೊಳೆ ಹೊಡೆದ್ ತಿರುಗುವಾಗ ಅವನ್ ಪಂಚೆನ್ ಯಾರೋ ಹಿಡ್ಕೊಂಡಿದ್ದಾರೆ. ಹಂಗಾರೆ ಹೆಣ್ದೆ ಮನೆಯದು? ಇಲ್ಲ ಕಣೋ, ಭಯದಲ್ಲಿ ಮೊಳೆ ಹೊಡೆಯುವಾಗ ಪಂಚೆಗೂ ಸೇರ್ಸ್ ಹೊಡೆದು ಬಿಟ್ಟಿದ್ದ. ದೆವ್ವ ಇದೆ ಅನ್ನೋರ್ಗೆ ಇರುತ್ತೆ, ಇಲ್ಲ ಅನ್ನೋರ್ಗೆ ಇಲ್ಲ. ಈಗ ದೆವ್ವ ಇದೆಯಾ ಇಲ್ವಾ ಕನ್ಫರ್ಮ್ ಆಗಿ ನೀವು ಬೆಡ್ಶೀಟ್ ತೆಗೆದು ಹೇಳಿ. ಇಷ್ಟೊತ್ತು ನಂಗೆ ಸ್ಟೋರಿ ನೆರೇಟ್ ಮಾಡಿದ್ದು ಯಾರು? ಯಾರು ಕಾಣಿಸ್ತಾ ಇಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ ಡಾಕ್ಟರ್. ಯಾಕೆ
ಯಾಕೋ ಕಿರ್ಚ್ಕೋತಾ ಇದೀಯಾ? ಒಬ್ಬ ಮನುಷ್ಯ ಮಲ್ಗಿರೋ ತರ ದಿಮ್ ಸೆಟಪ್ ಮಾಡಿ ಬೆಡ್ ಶೀಟ್ ಒರೆಸಿ ಮಂಚದ ಕೆಳಗೆ ಔತ್ಕೊಂಡು ನನ್ನ ಯಾಕೆ ಎದುರಿಸ್ತಾ ಇದ್ದೀರಾ? ಯಾಕೆಂದ್ರೆ ಅಕಸ್ಮಾತ್ ರಾತ್ರಿ ನಾಗವಲ್ಲಿ ಬಂದು ನನ್ ಕುತ್ಕೇಸ್ಕೋ ಪ್ರಯತ್ನ ಪಟ್ರೆ ಅದಕ್ಕೆ ಈ ಪ್ಲಾನು. ಅಕಸ್ಮಾತ್ ನೀವು ಸಿಕ್ಲಿಲ್ಲ ಅಂದ್ರೆ ನೀನ್ ಇದೆಯಲ್ಲ, ಅವಾಗ್ಲೇ ಕತೆಲ್ ದೆವ್ವ ಇಲ್ಲ ಅಂದ್ರೆ ಇವಾಗ ಇದೆ ಅಂತ ಇದ್ದೀರಾ? ಕಥೆಯಲ್ಲಿ ಹೇಳ್ದೆ ಒಂದು ಮಾತು ಜ್ಞಾಪಕ ಇಟ್ಕೋ, ಈ ಮನೇಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಎಲ್ರು ದೆವ್ವಗಳೇ. ಈ ಬೂತ್ ಬಗ್ಲೆ ಇದು ಆಚೆ ಹೋಗೋರ್ಗು ನಂಗೆ ನಿದ್ದೆ ಬರಲ್ಲ ಡಾಕ್ಟ್ರೆ. ಬರಲ್ಲ ತಾನೆ? ನಾನೊಂದ್ ಮಾತ್ರೆ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಆಗಿ ಮಲಗ್ತೀನಿ. ಓವರ್ ಡೋಸ್ ಕೊಡಿ ಡಾಕ್ಟ್ರೆ. ನೀರ್ ತಗೋ. ಕೈ ಕೊಡಿ ಡಾಕ್ಟ್ರೆ. ಕೈ ಕೊಡೋ ಅಭ್ಯಾಸ ಇಲ್ಲ. ಮೇಲೆ ಯಾಕೆ ಹೋಗಿದ್ದೆ? ಡಾಕ್ಟರ್ ಕಾಫಿ ಕೊಡಕ್ಕೆ. ಡಾಕ್ಟರ್ಗೆ ಕಾಫಿ ಕೊಡೋದಕ್ಕೆ ನೀನ್ ಹೋಗಿದ್ಯಾ? ಮದುವೆ ಆಗಿ 25 ವರ್ಷ ಆಯ್ತು, ಒಂದ್ ದಿವಸ ನನಗೆ ಕಾಫಿ ತಂದು ಕೊಟ್ಟಿದ್ದೇನೆ. ಕೆಲಸ ನೋಡ್ಕೋ. ಅಯ್ಯಯ್ಯೋ, ಏನ್ ನಡೀತಿದೆ ಈ ಮನೇಲಿ? ನೀನೆಲ್ಲಿ ಹೋಗ್ತಿದೀಯಾ? ನಮ್ ಡಾಕ್ಟ್ರಿಗೆ ಕಾಫಿ ಕೊಡಕ್ ಹೋಗ್ತಾ ಇದ್ದೀನಿ. ಬಂದ್ ಒಂದೇ ದಿವಸದಲ್ಲಿ ನಮ್ಮಲ್ಲಿರೋ ಎಲ್ಲಾ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೋಬಿಟ್ಟಿದಾನಲ್ಲಪ್ಪ. ಸ್ನಾನಕ್ಕೆ ತಾನೇ ಹೋಗ್ತೀನಿ ಅಂದೆ. ಹೋಗು ಹೋಗು. ಈ ಡಾಕ್ಟರ್ಗೆ ಹೆದರ್ಕೊಂಡು ಎಲ್ಲಾ ಹೆಣ್ಮಕ್ಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಪ್ಪ. ಆ ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಜಿಲ್ ಜಿಲ್ ಚಿಲ್ 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 ಚಿಲ್. ಈ ಬಂಗ್ಲೆಯಲ್ಲಿ ಬಾತ್ರೂಮಿಂದ ಏಡಿಲ್ ಇಳಿದು ಹಗಲಲ್ಲೇ ಜಿಲ್ ಚಿಲ್ 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 ಚಿಲ್. ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ. ಇಲ್ಲೇನ್ ನಡೀತಾ ಇದೆ? ಅಯ್ಯೋ, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾಳೆ ಸಿಗ್ತೀನಿ. ಯಾಕಪ್ಪ ಹಿಂಗ್ ಕೂಗಾಡ್ತಿದ್ಯಾ? ಕೂಗ್ದ ಇನ್ನೇನ ಮಾಡ್ಲಿ ಪಾಪಿ? ಬಾತ್ರೂಮ್ ಅಲ್ಲಿ ನೀನಿದ್ಯಾ, ಜೊತೆಲಿ ಡಾಕ್ಟ್ರು ಇದ್ದಾರೆ. ಏನು, ಡಾಕ್ಟರ್ ಒಳಗಡೆ ಇದ್ದಾರಾ? ಇಲ್ಲಿ ಹೇಮ ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನು ಕೆಲಸ? ಅವನು ಸರಿ ಇಲ್ಲ. ಮೊದಲು ಅವನ ಮನೆಯಿಂದ ಆಚೆ ಕಳಿಸಿ. ಹೇಮ, ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಡಾಕ್ಟರ್, 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 ಡಾಕ್ಟರ್. ಅವನ್ನ ನೀವ್ ನೋಡ್ದಾಗಿಂದಲೂ ಟೆನ್ಷನ್ ಅಲ್ಲೇ ಇದ್ದೀರಾ. ನೀವ್ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯೋ, ಹೀಗಿಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿದ್ದನ್ನ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ. ಗೂಡಿಂದ ಗೂಡ್ಗಾರ ವಿದ್ಯೆನೂ ಕಲ್ತಿದ್ದಾನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ 2 days ನನ್ನೇ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲಾ ವಲ್ಲಭ. ಒಗಳಿದಕ್ಕೆ ತಳ್ತಾ ಇದ್ದೀರಾ? ಅಯ್ಯೋ ಕಿಂತಂದು. ಬನ್ನಿ ಬನ್ನಿ. ಅಯ್ಯೋ, ಮೂಗ್ ಕಟ್ಕೊಂಡು ಪ್ರಾಣಾಯಾಮ ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ, ನನ್ ಪ್ರಾಣಾಯಾಮನ್ ಕಡೆ ನೋಡ್ತಾ ಇದೆ. ಡಾಕ್ಟ್ರೆ, ನೈಟ್ ಆಗ್ತಿದ್ದಂಗೆ ನನ್ನ ಹಾರ್ಟ್ ಟೈಟ್ ಆಗುತ್ತೆ ಬೈಕೆ. ಆಚಾರ್ಯರು ಹೇಳಿದ ಇನ್ನೊಂದು ವಿಷಯನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಮನೇಲಿ ದೆವ್ವನೇ ಹಾವಾಗಿದೆಯಾ? ದೆವ್ವ ಹಾವಾಗಿದ್ಯಾ? ಡಾಕ್ಟ್ರೆ, ಇದು ಮೋಸ ಡಾಕ್ಟ್ರೆ, ಮೋಸ. ನೆನ್ನೆವರೆಗೂ ದೆವ್ವ ಇದೆ ಅಂದ್ರೆ ಈಗ ಉದ್ದುದ್ದ ಹಾವಿದೆ ಅಂತ ಇದ್ದೀರಾ. ನಾನ್ ಹೇಳಿಲ್ಲ, ಆಚಾರ್ಯರೇ ಹೇಳಿದ್ದು. ದೆವ್ವನೇ ಹಾವಾಗಿ ಬಂದಿದ್ಯಂತೆ.
ಅವ್ರು ನಿಮ್ಮ ಹತ್ರ ಬಿಟ್ಟಿರ್ತಾನೆ, ಅದ್ ನಿಮ್ಮ ಹತ್ರ ಇಟ್ಕೊಳ್ದೆ ನನ್ನವರ್ಗೂ ಯಾಕೆ ಬಿಟ್ರಿ? ಹಾವನ್ ಯಾರಾದ್ರೂ ಇಟ್ಕೋತಾರೇನೋ, ಬಿಡ್ಬೇಕು ತಾನೆ. ಬಿಡಿ, ಎಲ್ಲರೂ ಬೇರೆ ನೀನೇನಾದ್ರೂ ಅದನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಕೊಟ್ಟಕ್ಕಂದ್ರೆ? ಡಾಕ್ಟ್ರೇ, ನನ್ನ ಎದುರಿಸೋದ್ರಲ್ಲೇ ನಿಮಗ್ ಸಂತೋಷ ಸಿಗ್ತಾ ಇದೆ ಅಂತ ನನಗ್ ಗೊತ್ತು. ಅದು ಹಾವಲ್ಲ, ಬೆಲ್ಟು. ನನ್ನ ಕಣ್ಣಿಗೆ ಅದನ್ನು ಹಾವ್ ತರನೇ ಕಾಣಿಸ್ತಾ ಇದೆ. ಶ್ರೀನಾಥ, ನೀನ್ ಈ ಮನೇಲೆ ಇದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಂತರ ಲೂಸ್ ಆಗ್ಬಿಡ್ತೀಯ. ನಾನ್ ಬಂದೆ, ನಾನ್ ನೋಡ್ದೆ, ಹೇಳ್ದೆ ಕೇಳ್ದೆ ಓಡ್ದೆ. ಕೇಳ್ದೆ ಹಾಗೆ ಓಡಕ್ಕಾಗಲ್ಲ, ಅವಳು ನಿನ್ ಹಿಂದೆನೇ ಬರ್ತಾಳ. ಮಾತೃಭಾಷೆಯಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದ ಡಾಕ್ಟ್ರು ಹಾಗೇ ರೀಡ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗದಿರೋ ರಾಷ್ಟ್ರೀಯ ಭಾಷೆಯಲ್ಲಿ ಅನ್ಕೊಳ್ಳೋದು ಒಳ್ಳೇದು. ಮೈಯ ಹೀ ರೇತ ನಹಿ ಸೋತ, ಅದಕ್ಕೆ ಇಲ್ಲಿಂದ ಜಾತ. वो नहीं होता, पीछे से आता, आगे से पकड़ता. ಈ ಭಾಷೆನೂ ಗೊತ್ತಾಗೋಯ್ತಾ ಡಾಕ್ಟ್ರೆ? ಹಾಕಿ ಡಾಕ್ಟ್ರೆ, ಹಾಕಿ. ನಿನ್ನೆ ಹಾಕ್ತಾಗೆ ಮಾತ್ರೆನ ಬಾಯಿಗೆ ಹಾಕಿ. ಇವತ್ತು ಬಾಯಿಗೆ ಹಾಕಲ್ಲ, ಕೈಗೆ ಕೊಡ್ತೀನಿ. ಸರಿ, ಕೈಗೆ ಕೊಡು. ಹಲೋ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬ್ಯಾಕ್ ಗ್ರೌಂಡ್ ಅಲ್ಲಿರೋ ರಾಧಾಕೃಷ್ಣ ಸ್ನಾನ ಮಾಡ್ತಾರೆ, ನಾ ಬೆರಳಲ್ಲೇ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ನೀವ್ ಯಾರು? ಡಾಕ್ಟರ್ಗೆ ಕೈಯಾಳ? ಕೈಗೂ ಆಳಲ್ಲ, ಕಾಲ್ಗೂ ಆಳಲ್ಲ. ಐ ಆಮ್ ಹಿಸ್ ಕೊಲೀಗ್ ಡಾಕ್ಟರ್ ಶ್ರೀನಾಥ್. ಡಾಕ್ಟ್ರಾ? ಹೌದು, ನಮ್ ಸೀನಿಯರು ಸೈಕಿಯಾಟ್ರಿಸ್ಟ್, ನಾನು ಅವ್ರ ಜೂನಿಯರ್ ಲೌಕಿಯಾಟ್ರಿಸ್ಟ್. ಅಂತ ಡಾಕ್ಟರ್ ಇರ್ತಾರಾ? ಬೇಜಾನ್ ಜನ ಇದಾರೆ, ಅದ್ರಲ್ಲಿ ತುಂಬಾ ಜನ ಮಾಜಿಗಳು, ನಾನೊಬ್ನೇ ಹಾಲಿ. ನೀವ್ ಯಾವ್ದು ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ್ದಕ್ಕೂ ಅಲ್ಲ, ಡೈರೆಕ್ಟ್ ಆಗಿ ಲವ್ಗೆ. ಲವ್ಗೂ ಟ್ರೀಟ್ಮೆಂಟಾ? ಲವ್ ಮಾಡೋರ್ಗೆ ಹಸಿವು ಆಗಲ್ಲ, ನಿದ್ದೆನೂ ಬರಲ್ಲ. 10 ಸಲ ಸ್ನಾನ ಮಾತ್ರ ಮಾಡ್ತಾರೆ, ಯಾಕೆ? ಬಾಡಿ ಕೂಲ್ ಆಗಕ್ಕೆ. ಓ, ಹಾಗಾದ್ರೆ ನಿಮ್ಮನ್ನ ತುಂಬಾ ಜನ ಹುಡುಗಿರು ಲವ್ ಮಾಡ್ತಿರ್ಬೋದಲ್ಲ? ಏಜಿಗ್ ಬಂದಿರೋರಿಂದ ಏಜ್ ಬಾರ್ ಆಗಿರೋರೆಲ್ಲ ನನ್ನ ಹಿಂದೆ ಬಿದ್ದಿದ್ರು, ನಾನೇ ಅವ್ರ ಮುಂದೆ ಬೀಳ್ಲಿಲ್ಲ. ನೀವ್ ಅನ್ಕೊಂಡಂಗಲ್ಲ, ಆಸ್ ಎ ಡಾಕ್ಟರ್ ಯು ಆರ್ ರಿಯಲಿ ಗ್ರೇಟ್. ಐ ನೋ. ಈ ಮನೆಗೆ ನಮ್ ಸೀನಿಯರ್ ಬಂದಾಗ ಈ ಮನೆಯವರೆಲ್ಲ ಆಕರ್ಷಿತರಾದ್ರು. ಅದಕ್ಕೆ ಕಾರಣ ಇಲ್ಲಿ ಓ, ಅಷ್ಟೇ ಯಾಕೆ, ನಿಮ್ ಮನೆಯವರೆಲ್ಲ ಕಬಡ್ಡಿ ಆಡ್ಬೇಕಾದ್ರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಮಾಡಿದ್ ಯಾರು? ಅದೇ ಬೆಸ್ಕಾಂನವರು. ಅಲ್ಲ, ಅದಕ್ಕೂ ನಾನೇ. ನಿಮ್ಗೆ ಅಷ್ಟೊಂದು ಪವರ್ ಇದೆಯಾ? ಟೆಸ್ಟ್ ಮಾಡ್ತೀರಾ? ನೀವ್ ಈ ತರ ನಾಚ್ಕೊಳ್ಳೋ ತರ ರಿಯಾಕ್ಷನ್ ಕೊಡ್ತಿರೋದ್ ನೋಡಿದ್ರೆ ನೀವು ಲವ್ ಅಲ್ಲಿ ಬಿದ್ದಿರಂಗಿದ್ದೀರಾ. ಟ್ರೀಟ್ಮೆಂಟ್ ಶುರು ಮಾಡ್ಲಾ? ಲವ್ಗೆ ಟ್ರೀಟ್ಮೆಂಟ್ ಕೊಡೋ ಈ ಡಾಕ್ಟರ್ನೇ ನಾನು ಲವ್ ಮಾಡ್ಬೇಕು ಅಂತಿದ್ದೀನಿ. ಕಚ್ಕ ಅಂತ ಇಷ್ಟು ದೊಡ್ಡ ಬಂಗ್ಲೆ, 15 ರೂಮು, 5-6 ಕಾರು, ಇನ್ಮೇಲೆ ಶುರು ಆಗುತ್ತೆ ಕಾರು ಬಾರು. ಅಮ್ಮ, ಟೆಲಿಪತಿಲಿ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೀನಲ್ಲಿ ಹುಡ್ಗಿನ ನೋಡ್ಬೇಡ, ನಾನೇ ಇಲ್ಲೊಂದ್ ಚಿಕ್ಕ ಹುಡ್ಗಿ ನೋಡಿದ್ದೀನಿ. ಡಾಕ್ಟರ್, ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ ಮಿಕ್ಕಿದ ಕೆಲ್ಸ ಎಲ್ಲ ಜಡೆ ಬಿಟ್ಕೊಂಡಿರೋ ಆಚಾರ ನೋಡ್ಕೊತಾರೆ. ನಾವ್ ಎಸ್ಕೇಪ್ ಆಗ ನಡೀರಿ ಡಾಕ್ಟರ್. ಡಾಕ್ಟರ್, ನೀವು ಬೇಕಾದ್ರೆ ಒಳಗೋಗಿ, ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಚೆ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ ತಿಳಿಸಕ್ಕೆ, ನಾನಿಲ್ಲೇ ಇರ್ತೀನಿ. ಡಾಕ್ಟರ್, ಬೇಡ ಡಾಕ್ಟರ್, ನನಗಿನ್ನ ಮದ್ವೆ ಆಗಿಲ್ಲ. అక్కయ్య నేను నర్సు, మేల్ నర్సు. మీకేమారు చెయ్యాలంటే మన డాక్టర్కి చేసుకో అక్కయ్య, నేను చాలా వీక్. నా తెలుగు అర్థమైంది, తెలుగు సినిమా ನೋಡಿದ್ ವರ್ಕೌಟ್ ಆಯ್ತು. ಕೈ ಹಿಡ್ಕೋ. ನಂದಲ್ಲ, ಇಂಜೆಕ್ಷನ್ ಕೊಡ್ಬೇಕು, ಆಕೆ ಕೈ ಹಿಡ್ಕೋ. ಡಾಕ್ಟರ್, ಬೇಡ ಡಾಕ್ಟರ್, ನಂಗೆ ಭಯ ಡಾಕ್ಟರ್.